Hello guys, welcome back to Banking Kannadiga. In this video, I'm going to discuss about IBPS PO Prelims. IBPS PO Prelims ಬಂದುಬಿಟ್ಟು ಇವತ್ತು ಮತ್ತು ನಾಳೆ ಎಕ್ಸಾಮ್ ಇದೆ. ಇವತ್ತಿಂದು 4 ಶಿಫ್ಟ್ಗಳು ಕಂಪ್ಲೀಟ್ ಆಗಿದೆ. ಸೊ ಈ 4 ಶಿಫ್ಟಿಂದು ಓವರಾಲ್ ಅನಾಲಿಸಿಸ್ ಯಾವುದ್ಯಾವುದು ಅಂದರೆ ಯಾವ ಶಿಫ್ಟು ಟಫರ್ ಸೈಡ್ ಇತ್ತು, ಯಾವ ಸೆಕ್ಷನ್ನು ಟಫರ್ ಸೈಡ್ ಇತ್ತು, ಯಾವ ಶಿಫ್ಟಲ್ಲಿ. ಇದು ಒಂದು ನಾನು ಬೇಸಿಕ್ ಐಡಿಯಾ ಕೊಡ್ತೀನಿ. ಯಾಕೆಂದರೆ ನಾನು ಈ ವರ್ಷ ಯಾವುದೇ ಶಿಫ್ಟಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಆ್ಯಂಡ್ ರೀಸೆಂಟಾಗಿ ಯಾವುದೇ ಮಾಕ್ ಆಗಲಿ ಯಾವುದೇ ಪ್ರಿಲಿಮ್ಸ್ ಯಾವುದೂ ಅಟೆಂಡ್ ಮಾಡಿಲ್ಲ. ಸೊ ಇಲ್ಲಿ ನಾನು ಏನು ನನ್ನ ಒಪಿನಿಯನ್ ಹೇಳ್ತೀನಿ, ಇದೆಲ್ಲ ಬಂದು ನಾನು ಆನ್ಲೈನ್ ಸೋರ್ಸಸ್ ಲೈಕ್ ಯೂಟ್ಯೂಬ್ ಇರ್ಬೋದು, ನಾನು ಫಾಲೋ ಮಾಡ್ತಿರೋ ಯೂಟ್ಯೂಬ್ ಚಾನಲ್ಸು, ನಾನು ಫಾಲೋ ಮಾಡ್ತಿರೋ ಟೆಲಿಗ್ರಾಮ್ ಚಾನಲ್ಸು, ಮತ್ತು ಕೆಲವೊಂದು ವೆಬ್ಸೈಟ್ ಲೈಕ್ ಗೈಡ್ಲಿ, ಟೆಕ್ಸ್ಟ್ ಬುಕ್, ಅಡ್ಡ, ಸ್ಮಾರ್ಟ್ ಕಿಡ, ಪ್ರಾಕ್ಟೀಸ್ ಮಾಕ್. ಸೊ ಇದೆಲ್ಲನೂ ನೋಡಿ ನನ್ನ ಫೈನಲ್ ನನ್ನ ಪರ್ಸ್ನಲ್ ವರ್ಡಿಕ್ಟ್ ಕೊಡ್ತಿದ್ದೀನಿ. ಬಟ್ ಇದೇ ಫೈನಲ್ಲು ನಾನು ಹೇಳಿದ್ದೇ ಶಿಫ್ಟ್ ಟಫ್ ಇತ್ತು, ನಾನು ಹೇಳಿರೋ ಯಾವುದು ಈಸಿ ಅಂದಿದ್ದೀನಿ ಅದೇ ಈಸಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಿಮ್ಮ ಶಿಫ್ಟ್ ಏನಿರುತ್ತೆ ಅದು ಟಫ್ ಅನಿಸುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಅದೇ ಸೇಮ್ ಶಿಫ್ಟ್ ಅಟೆಂಡ್ ಮಾಡಿದವ್ರಿಗೆ ಕೆಲವೊಬ್ಬರಿಗೆ ಇಂಗ್ಲೀಷ್ ಸ್ಟ್ರಾಂಗ್ ಇರೋರಿಗೆ ಇಂಗ್ಲೀಷ್ ಈಸಿ ಇತ್ತು ಅನಿಸುತ್ತೆ, ರೀಸನಿಂಗ್ ಸ್ಟ್ರಾಂಗ್ ಇರೋರಿಗೆ ರೀಸನಿಂಗ್ ಈಸಿ ಇತ್ತು ಅನಿಸುತ್ತೆ, ಕ್ವಾಂಟ್ ವೀಕ್ ಇರೋರು ಕ್ವಾಂಟ್ ವೀಕ್ ಇತ್ತು ಅಂತ ಅನಿಸುತ್ತೆ. ಸೊ ಇದು ಪರ್ಸ್ನಲೈಸ್ಡ್ ಅಲ್ಲ. ಸೊ ನಿಮ್ಮ ಒಪಿನಿಯನ್ ಏನಿದೆ ಮತ್ತು ನಿಮಗೆ ಯಾವ ಶಿಫ್ಟು ನಿಮಗೆ ಟಫ್ ಅನ್ನಿಸ್ತು, ನೀವು ಅಟೆಂಡ್ ಮಾಡಿರೋ ಶಿಫ್ಟು ಮತ್ತು ನಿಮ್ಮ ಓವರಾಲ್ ಅಟೆಂಪ್ಟ್ಸ್ ಎಷ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾಳೆ ಇರೋರು ಈ ಅನಾಲಿಸಿಸ್ ವೀಡಿಯೋ ಆಗಲಿ ಯಾವುದೇ ಅನಾಲಿಸಿಸ್ ವೀಡಿಯೋ ಆಗಲಿ ಇದನ್ನು ನಿಮಗೆ ಎಫೆಕ್ಟ್ ಆಗೋಕ್ಕೆ ಬಿಡಬೇಡಿ. ಮತ್ತು ಇನ್ನೊಂದು, ಇವತ್ತಿನ ಸೆಕೆಂಡ್ ಶಿಫ್ಟ್ ಟಫ್ ಇತ್ತು ಅಂತ ನಾಳೆ ಸೆಕೆಂಡ್ ಶಿಫ್ಟ್ ಟಫ್ ಇರಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ರ್ಯಾಂಡಮ್ ಆಗಿರುತ್ತೆ. ಸೊ ನೀವ್ಯಾರು ಈ ವಿಡಿಯೋ ನೋಡೋ ಅಂಥ ಅವಶ್ಯಕತೆ ಇಲ್ಲ ನಾಳೆ ಇರೋರು. ಸೊ ಇವತ್ತು ಆಲ್ರೆಡಿ ಆಗಿರೋರು ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋದಕ್ಕೆ ನೋಡ್ಬೋದು ಅಷ್ಟೇ ಈ ವಿಡಿಯೋನ. ಸೊ ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ PDF ನಾನು ಪ್ರಿಪೇರ್ ಮಾಡಿದ್ದೀನಿ. ಆ PDF ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಹೈಲೈಟಿಂಗ್ ಪಾಯಿಂಟ್ಸ್ ಮಾತ್ರ ನಾನು ಹೇಳ್ತೀನಿ. ಸೊ ದಿಸ್ ಈಸ್ ದಟ್ PDF. ಈ PDF ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ನಾನು ಪ್ರತಿ ಶಿಫ್ಟಲ್ಲೂ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದಿತ್ತು ಅಂತೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಇರೋದನ್ನೇ ಮತ್ತೆ ನಿಮಗೆ ರೀಡ್ಔಟ್ ಮಾಡಲ್ಲ. ನೀವು ಇದನ್ನು ನೋಡ್ಬೋದು ಯಾವ್ಯಾವ ಶಿಫ್ಟಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬಂದಿತ್ತು ಅಂತ. ನಾನು ಜಸ್ಟ್ ಯಾವುದು ನನಗೆ ಟಫರ್ ಶಿಫ್ಟ್ ಅನ್ನಿಸ್ತು, ಯಾವುದು ಈಸಿ ಶಿಫ್ಟ್ ಅನ್ನಿಸ್ತು ಪ್ರತಿಯೊಂದು ಸೆಕ್ಷನ್ ವೈಸ್ ಹೇಳ್ತೀನಿ. ಅದಾದಮೇಲೆ ಎಂಡಲ್ಲಿ ಓವರಾಲ್ ಆಗಿ ನಿಮ್ಮ ಅಟೆಂಪ್ಟ್ಸು ಎಷ್ಟಿದ್ದರೆ ಬೆಟರ್, ಅಂದರೆ ನಿಮಗೆ ಒಳ್ಳೆ ಚಾನ್ಸ್ ಇದೆ ಸೆಲೆಕ್ಷನ್ಗೆ, ಪ್ರಿಲಿಮ್ಸ್ ಕ್ಲಿಯರ್ ಆಗೋದಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಕ್ವಾಂಟಿಗೆ ಅಂತ ಬಂದರೆ ನನಗೆ ಅನಿಸಿದ್ದು ಸೆಕೆಂಡ್ ಶಿಫ್ಟು ಸ್ವಲ್ಪ ಟಫರ್ ಸೈಡ್ ಇತ್ತು. ಏನಕ್ಕೆ ಅಂತಂದರೆ ಸೆಕೆಂಡ್ ಶಿಫ್ಟಲ್ಲಿ ಕೇಸ್ಲೆಟ್ ಕೂಡ ಇದೆ, ರಾಂಗ್ ನಂಬರ್ಸ್ ಇದೆ, ಕ್ವಾಂಟಿಟಿ ಬೇಸ್ಡ್ ಇದೆ, ಮತ್ತು ಅರ್ಥಮೆಟಿಕ್ 12 ಕ್ವಶನ್ಸ್ ಇದೆ. ಸೊ ನೀವು ವಾದ ಮಾಡ್ಬೋದು ಅರ್ಥಮೆಟಿಕ್ ಥರ್ಡ್ ಶಿಫ್ಟಲ್ಲೂ ಇದೆ ಅಂತ, ಬಟ್ ಅದೊಂದು ಅರ್ಥಮೆಟಿಕ್ ಇದೆ, ಬಟ್ ಇದರಲ್ಲಿ ರಾಂಗ್ ನಂಬರ್ ಸೀರೀಸ್ ಇಲ್ಲ. ಸೊ ಎಲ್ಲ ರೀತಿಯ ಕ್ವಶನ್ಸ್ ವೇರಿಯಂಟ್ಸ್ ಕೂಡ ಸೆಕೆಂಡ್ ಶಿಫ್ಟಲ್ಲಿ ಇರೋದ್ರಿಂದ ಓವರಾಲ್ ಕ್ವಾಂಟು ಇವತ್ತಿನ ಎಕ್ಸಾಮಲ್ಲಿ ಸೆಕೆಂಡ್ ಶಿಫ್ಟಲ್ಲಿ ನನಗೆ ಸ್ವಲ್ಪ ಡಿಫಿಕಲ್ಟೀಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅದು ಬಿಟ್ಟು ಈಸಿಯೆಸ್ಟ್ ಅಂದರೆ ಕಂಪ್ಯಾರಿಟಿವ್ಲಿ ಈಸಿ ಯಾವುದು ಅಂತ ಅಂದರೆ ನನಗೆ ಥರ್ಡ್ ಶಿಫ್ಟ್ ಕಂಪ್ಯಾರಿಟಿವ್ಲಿ ಈ ಮೂರಕ್ಕೂ ಕಂಪೇರ್ ಮಾಡಿದರೆ ಥರ್ಡ್ ಶಿಫ್ಟ್ ಈಸಿ ಅನಿಸುತ್ತೆ. ಸೊ ಇದು ಕ್ವಾಂಟ್ ಬಗ್ಗೆ ನೀವು ಅಲ್ಲಿ ನೋಡ್ಕೊಳ್ಳಿ ಯಾವ್ಯಾವುದು ಟಾಪಿಕ್ ಯಾವ ಥರ ಬಂದಿತ್ತು ಅಂತ. ಆ್ಯಂಡ್ ಫೋರ್ತ್ ಶಿಫ್ಟ್ ಕೂಡ ಓಕೆ, ನೆಕ್ಸ್ಟ್ ಅಂತ ಹೇಳ್ಬೋದು ಮಾಡ್ರೇಟು. ಸೆಕೆಂಡ್ ಶಿಫ್ಟ್, ಸೊ ಇದಕ್ಕೆ ನಾನು ಡಿಫಿಕಲ್ಟಿ ಫಸ್ಟ್ ಪೊಸಿಷನ್ ಕೊಟ್ಟರೆ ಇದು ಸೆಕೆಂಡ್, ಇದು ಥರ್ಡ್, ಸೊ ಇದು ಫೋರ್ತ್. ಸೊ ಇದು ಬಂದುಬಿಟ್ಟು ಕ್ವಾಂಟ್ ಬಗ್ಗೆ. ಸೊ ಈಗ ನೆಕ್ಸ್ಟ್ ಬಂದು ನಾನು ಇಂಗ್ಲೀಷ್. ಸೊ ಇಂಗ್ಲೀಷು ಈ ಸಲ ಏನು ನ್ಯೂ ಪ್ಯಾಟ್ರನ್ ಆಗಲಿ ಅಥವಾ ಯಾವುದೋ ಸರ್ಪ್ರೈಸಿಂಗ್ ಕ್ವಶನ್ಸ್ ಆ ಥರ ಯಾವುದೂ ಇಲ್ಲ. ರೆಗ್ಯುಲರ್ ಆಗಿ ಇಷ್ಟು ದಿನ ಅಂದರೆ ಇಷ್ಟು ಮಾಕಲ್ಲೆಲ್ಲ ಏನೇನು ಟಾಪಿಕ್ಸ್ ಬರ್ತಿತ್ತು ಲೈಕ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಕ್ಲೋಸ್ ಟೆಸ್ಟ್ ಇರ್ಬೋದು, ಅಥವಾ ವರ್ಡ್ ಸ್ವ್ಯಾಪು, ವರ್ಡ್ ಯೂಸೇಜು, ಸೆಂಟೆನ್ಸ್ ರಿಅರೇಂಜ್ಮೆಂಟು. ಸೊ ನಾರ್ಮಲ್ ಟಾಪಿಕ್ಸಲ್ಲೇ ಬಂದಿರೋದು. ಬಟ್ ಇಂಗ್ಲೀಷ್ ಕೂಡ ಸೇಮ್ ಅಗೈನ್ ಸೆಕೆಂಡ್ ಶಿಫ್ಟ್ ನನಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಫಾರ್ ಮೈ ಓನ್ ರೀಸನ್ಸ್. ಬಟ್ ನೀವು ಅಟೆಂಡ್ ಮಾಡಿರೋರು ನಿಮಗೆ ಏನಾದ್ರು ಡಿಫ್ರೆಂಟ್ ಒಪಿನಿಯನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದು ಬಿಟ್ಟು ಮತ್ತೆ ಅಗೈನ್ ಫೋರ್ತ್ ಶಿಫ್ಟಲ್ಲಿ ಸ್ವಲ್ಪ ಇಂಗ್ಲೀಷ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ನನ್ನ ಒಪಿನಿಯನ್. ಸೊ ಇದು ಬಂದುಬಿಟ್ಟು ಇಂಗ್ಲೀಷ್ ಬಗ್ಗೆ. ಇಂಗ್ಲೀಷಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲೇ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ, ಯಾರ್ಯಾರು ವೀಕ್ ಇದ್ದೀರಾ. ಯಾಕೆಂದರೆ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಅಲ್ಲೇ ಆನ್ಸರ್ ಇರುತ್ತೆ, ಕ್ವಶನ್ನು ಅಲ್ಲೇ ಇದ್ದು ಆನ್ಸರು ಅಲ್ಲೇ ಇರುತ್ತೆ. ನನಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ವಾಸ್ ಮೈ ಸ್ಟ್ರಾಂಗೆಸ್ಟ್ ಏರಿಯಾ ಇನ್ ಇಂಗ್ಲೀಷ್. ಬಿಕಾಸ್ ಕಂಪ್ಲೀಟ್ ಇರೋ 20 ಮಿನಿಟ್ಸಲ್ಲಿ 10 ಮಿನಿಟ್ಸ್ ನಾನು ಕೆಲವೊಂದು ಸಲ 12 ಮಿನಿಟ್ಸ್ ಬರೀ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೊಡ್ತಿದ್ದೆ. ಏನಕ್ಕೆ ಅಂತಂದರೆ ನಮ್ಮದು ಓವರಾಲ್ ಅಟೆಂಪ್ಟ್ಸ್ಗಿಂತ ಇಂಗ್ಲೀಷಲ್ಲಿ ನಮ್ಮ ಸ್ಕೋರ್ ಎಷ್ಟು ಮಾಡ್ತೀವಿ ಅದು ಇಂಪಾರ್ಟೆಂಟು. ಸೊ ಇಂಗ್ಲೀಷಲ್ಲಿ ನೀವೇನಾದರೂ 15 ಸ್ಕೋರ್ ಮಾಡಿದರೆ ಇಟ್ಸ್ ವೆಲ್ ಎನಫ್ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಸ್ಕೋರು. ಆಬ್ವಿಯಸ್ಲಿ ನಿಮ್ಮದು ಅಷ್ಟು ಇಂಗ್ಲೀಷಲ್ಲಿ ಅಷ್ಟು ಸ್ಕೋರ್ ಮಾಡಿದರೆ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ ಅಂತ ಬಂದರೆ ರೀಸನಿಂಗಲ್ಲಿ ಬೇಸಿಕಲಿ ನಾನು ಕನ್ಸಿಡರ್ ಮಾಡೋದು ಈಸಿಯೆಸ್ಟ್ ಟಫೆಸ್ಟ್ ಅಂತ ಕಂಪೇರ್ ಮಾಡೋದಕ್ಕೆ ಸಿಂಗಲ್ ಲೈನರ್ಸು ಯಾವುದಿತ್ತು ಮತ್ತು ಸಿಂಗಲ್ ಲೈನರ್ಸ್ ಎಷ್ಟು ಕ್ವಶನ್ಸ್ ಇತ್ತು ಅಂತ. ಅದರಲ್ಲಿ ನನಗೆ ತುಂಬ ಎಫೆಕ್ಟ್ ಆಗೋ ಸಿಂಗಲ್ ಲೈನರ್ಸ್ ಯಾವುದು ಅಂದರೆ ಸಿಲೋಗಿಸಮ್ ಇನ್ಇಕ್ವಾಲಿಟಿ ಎರಡೂ ಇದ್ದರೆ ಆ ಶಿಫ್ಟು ಸ್ವಲ್ಪ ಈಸಿಯರ್ ಸೈಡ್ ಹೋಗುತ್ತೆ.
ಏನು ಅಂತಂದರೆ ಟೈಮ್ ಕನ್ಸ್ಯೂಮ್ ಆಗೋದು ಕಮ್ಮಿ ಮತ್ತು ಮ್ಯಾಕ್ಸಿಮಮ್ ಔಟ್ಪುಟ್ ಕ್ವಶನ್ಸಿಗೆ. ಸೊ 25 ಸೆಕೆಂಡ್ಸ್, ನನಗೆ 25 ಸೆಕೆಂಡ್ಸ್ ಆಗ್ತಿತ್ತು ಸಿಲೋಗಿಸಮ್ ಎಲ್ಲ. ಸೊ ಸಿಲೋಗಿಸಮ್ ಇನಿಕ್ವಾಲಿಟಿ 25 ಸೆಕೆಂಡ್ಸ್ ಅಂತ ಇಟ್ಕೊಂಡು ವಿತಿನ್ 2 ಮಿನಿಟ್ಸ್ ನೀವು 5 to 6 ಮಾರ್ಕ್ಸ್ನ ತೊಗೊಂಡ್ರು. ಇನ್ನು ಉಳಿದಿರೋ 18 ಮಿನಿಟ್ಸಲ್ಲಿ ಬೇರೆ ಪಜಲ್ಸಿಗೆ ಜಾಸ್ತಿ ಟೈಮ್ ಕೊಡ್ಬೋದು. ಸೊ ಯಾವ ಶಿಫ್ಟಲ್ಲಿ ಸಿಲೋಗಿಸಮ್ ಇನಿಕ್ವಾಲಿಟಿ ಜಾಸ್ತಿ ಇತ್ತು ಆ ಶಿಫ್ಟು ಕಂಪ್ಯಾರಿಟಿವ್ಲಿ ಈಸಿ ಇರುತ್ತೆ. ಆ್ಯಂಡ್ ಬ್ಲಡ್ ರಿಲೇಷನ್ ಯಾವುದಿರುತ್ತೆ ಅದನ್ನು ಸ್ವಲ್ಪ ಟಫರ್ ಸೈಡ್ ಅಂತ ಅಂತೀವಿ. ಏನಕ್ಕೆ ಅಂದರೆ ಬ್ಲಡ್ ರಿಲೇಷನ್ಸ್ ಕೈಂಡ್ ಆಫ್ ಅ ಟ್ರಿಕ್ಕಿ. ಆ್ಯಂಡ್ ಈಗಲೇ ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ ಮೇನ್ಸಲ್ಲಿ ಯಾವುದೇ ಕಾರಣಕ್ಕೂ ಬ್ಲಡ್ ರಿಲೇಷನ್ ರಿಲೇಟೆಡ್ ಯಾವುದೇ ಕ್ವಶನ್ನು ಪಿಕ್ ಮಾಡೋಕ್ಕೆ ಹೋಗಬೇಡಿ ಸಾಲ್ವ್ ಮಾಡೋದಕ್ಕೆ. ಸೊ ಫಸ್ಟ್ ಸಿಲೋಗಿಸಮ್ ಇನಿಕ್ವಾಲಿಟಿ 2 ಇದ್ದಿದ್ದು ಒಂದೇ ಇದರಲ್ಲಿ, ಇದು 4 ಮಾರ್ಕ್ಸ್ ಸಿಗಿತ್ತಿದ್ಲಿ, ಮತ್ತು ಇಲ್ಲಿ ನೋಡಿ ಇಲ್ಲಿ 7 ಮಾರ್ಕ್ಸ್ ಸಿಗಿತ್ತು. ಸೊ ಅಗೇನ್ ಥರ್ಡ್ ಶಿಫ್ಟ್, ಇವತ್ತು ಥರ್ಡ್ ಶಿಫ್ಟ್ ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ನೀವು ಸ್ವಲ್ಪ ಜಾಸ್ತಿ ಅಟೆಂಡ್ ಮಾಡಿರಬೇಕು. ಯಾಕೆಂದರೆ ಓವರಾಲ್ ಆಗಿ ನಾನು ನೋಡಿದ್ರೂ ಎಲ್ಲ ಸೆಕ್ಷನ್ ವೈಸ್ ನೋಡಿದ್ರೂ ಥರ್ಡ್ ಶಿಫ್ಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಅದರ್ ಶಿಫ್ಟಿಗೆ ಸ್ವಲ್ಪ ಈಸಿ ಇದೆ. ಆ್ಯಂಡ್ ಸೆಕೆಂಡ್ ಶಿಫ್ಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಟಫರ್ ಇದೆ. ಸೊ ಇದೆರಡು ಈಸಿಯೆಸ್ಟ್ ಶಿಫ್ಟ್ ಮತ್ತು ಟಫೆಸ್ಟ್ ಶಿಫ್ಟ್. ಸೊ ನಿಮ್ಮ ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ನೋಡಿ 4 ಶಿಫ್ಟಲ್ಲಿ ಸ್ವಲ್ಪ ಅನ್ಸರ್ಟೈನ್ ಇದ್ದಿದ್ದು 4 ಶಿಫ್ಟಲ್ಲಿ ಮಾತ್ರ. ಇನ್ನು ಯಾವ ಶಿಫ್ಟಲ್ಲೂ ಅನ್ಸರ್ಟನಿಟಿ ಮೇಲೆ ಒಂದು ಕ್ವಶನ್ಸು ಬಂದಿರಲಿಲ್ಲ. ಸೊ ನಾಳೆನೂ ಇದೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಓವರಾಲ್ ಆಗಿ ನಾನು ಕನ್ಸಿಡರ್ ಮಾಡಿದರೆ ಸೆಕೆಂಡ್ ಶಿಫ್ಟ್ ಟಫೆಸ್ಟ್, ಅದು ಬಿಟ್ಟು ಈಸಿಯೆಸ್ಟ್ ಥರ್ಡ್ ಶಿಫ್ಟ್. 1 and 4 ಏನಿದೆ ಅದು ಒಂದೊಂದು ಸೆಕ್ಷನಲ್ಲಿ ಈಕ್ವಲ್ ಇದೆ. ಸೊ ಅದಕ್ಕೋಸ್ಕರ 1 and 4ನ ನಾನು ಮಿಡಲಲ್ಲಿ ಇಡ್ತೀನಿ. ಸೊ ಆ್ಯಂಡ್ ನಾರ್ಮಲೈಸೇಷನ್ ಬಗ್ಗೆ ಈಗಲೇ ಏನು ತಲೆ ಕೆಡಿಸ್ಕೋಬೇಡಿ, ಇಟ್ ವಿಲ್ ಬಿ ಫೇರ್. ಆ್ಯಂಡ್ ಯಾರಿಗೂ ನಾರ್ಮಲೈಸೇಷನ್ ಫಾರ್ಮುಲಾ ಅದು ತುಂಬ ಕಾಂಪ್ಲಿಕೇಟೆಡು. ನೀವು ನನ್ನ ಕೇಳಿದ್ರೂ ನನಗೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲಿರೋ ಯಾವುದೇ ಯೂಟ್ಯೂಬರ್ ಆಗಲಿ, ಎಷ್ಟೇ ದೊಡ್ಡ ಟೀಚರ್ ಆದ್ರೂ ಮೆಂಟರ್ ಆದ್ರೂ ನಾರ್ಮಲೈಸೇಷನ್ ಯಾರಿಗೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಡಾಟಾ ಇಲ್ಲ, ಅದು ತುಂಬ ಕಾಂಪ್ಲಿಕೇಟೆಡ್ ಫಾರ್ಮುಲಾ, ಅದಕ್ಕೆ ಡಾಟಾ ಬೇಕು. ಲೈಕ್ ಪ್ರತಿ ಶಿಫ್ಟಲ್ಲೂ ಟಾಪ್ 100 or 1000 ಮೆಂಬರ್ಸ್ದು ಸ್ಕೋರ್ ತೊಗೊಂಡು ಅದನ್ನು ಫಾರ್ಮುಲಾಗೆ ಹಾಕಿ ಮಲ್ಟಿಪ್ಲೈ ಮಾಡಿಬಿಟ್ಟು ಅದರಲ್ಲಿ ಅವರೇಜ್ ಎಷ್ಟು ಸ್ಕೋರ್ ಆಗಿದೆ ಅದನ್ನು ಬೇರೆ ಶಿಫ್ಟಿಗೆ ಕಂಪೇರ್ ಮಾಡಿಬಿಟ್ಟು ಯಾವ ಶಿಫ್ಟಲ್ಲಿ ಯಾವ ಸೆಕ್ಷನಲ್ಲಿ ಅವರೇಜ್ ಸ್ಕೋರ್ ಕಮ್ಮಿ ಇದೆ ಅವರಿಗೆ ಅದನ್ನು ಟಫ್ ಶಿಫ್ಟ್ ಅಂತ ಕನ್ಸಿಡರ್ ಮಾಡಿ ಇವ್ರದ್ದು ಪಾಯಿಂಟ್ಸ್ನ ಕೊಡ್ತಾರೆ. ಇಟ್ಸ್ ಕೈಂಡ್ ಆಫ್ ವೆರಿ ಮಚ್ ಕಾಂಪ್ಲಿಕೇಟೆಡ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಸೆಕೆಂಡ್ ಶಿಫ್ಟಲ್ಲಿ ಇದ್ದವರು ಗುಡ್ ಅಟೆಂಪ್ಟ್ಸ್ ಅಂತ ಅಂದರೆ ನಿಮ್ದೇನಾದರೂ 55 to 57 ಅಬೋವ್ ಇತ್ತು ಅಂತಂದರೆ ಅಟೆಂಪ್ಟ್ಸ್ ಗಿವನ್ ನಿಮ್ಮದು ಇಂಗ್ಲೀಷ್ ಅಕ್ಯುರಸಿ ಚೆನ್ನಾಗಿದೆ ಅಂತ ಅಂದರೆ ನಿಮಗೆ ಒಳ್ಳೆ ಚಾನ್ಸಸ್ ಇದೆ ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ. ಈವನ್ 50 ಇರೋರು ಕೂಡ ಮೇನ್ಸಿಗೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಉಳಿದಿರೋ ಎಲ್ಲ ಶಿಫ್ಟಲ್ಲೂ ಥರ್ಡ್ ಶಿಫ್ಟವರು ನಿಮ್ಮದು 62+ ಇರಬೇಕು ಅಟೆಂಪ್ಟ್ಸು ಮತ್ತು ಗಿವನ್ ಇಂಗ್ಲೀಷ್ ಅಕ್ಯುರಸಿ. ಆ್ಯಂಡ್ ಫಸ್ಟ್ ಮತ್ತು ಫೋರ್ತ್ ಶಿಫ್ಟ್ ಯಾರ್ಯಾರಿತ್ತು ನಿಮ್ಮದು 60+ ಅಟೆಂಪ್ಟ್ಸ್ ಇದ್ದರೆ ನಿಮಗೆ ಗುಡ್ ಅಟೆಂಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಶಿಫ್ಟ್ಸ್ ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ, ನಿಮ್ಮ ಓವರಾಲ್ ಸ್ಕೋರ್ ಏನಾದರೂ 48 to 52 ಈ ರೇಂಜಲ್ಲಿ ಬರುತ್ತೆ ಅಂತ ಅಂದರೆ ನೀವು ಮೈನ್ಸಿಗೆ ಇವತ್ತಿಂದಲೇ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಮೈನ್ಸ್ ಲೆವೆಲ್ ಒಂದು 2-3 ಪಜಲ್ಸ್, 2-3 DIs ಮತ್ತು ರೀಡಿಂಗ್ ಕಾಂಪ್ರಹೆನ್ಷನ್ ಇಂಪಾರ್ಟೆಂಟ್. ಮೈನ್ಸಲ್ಲಿ ಇಂಗ್ಲೀಷಲ್ಲಿ ಸ್ಕೋರ್ ಆಗಬೇಕು ಅಂತ ಅಂದರೆ ಲೆಂತಿ ರೀಡಿಂಗ್ ಕಾಂಪ್ರಹೆನ್ಷನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ನಾಳೆ ಯಾರ್ಯಾರಿಗೆ ಎಕ್ಸಾಮ್ ಇದೆ ಅವರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.